ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಕನ್ನಡನ ಎಲ್ಲೆದೆ ಅಂತ ಹುಡುಕಬೇಕು, ಆ ಪರಿಸ್ಥಿತಿ ಆಗಿದೆ. ದಯವಿಟ್ಟು ನಾವೆಲ್ಲ ಕನ್ನಡಿಗರು ಕನ್ನಡದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ತಮ್ಮ ತಮ್ಮ ಮನೆಗಳಲ್ಲಿ ಮಕ್ಕಳಿಗೂ ಸಹಿತ ನಾವು ಕನ್ನಡದಲ್ಲಿ ಮಾತಾಡೋಂಥ ಮುಖಾಂತರ ಕನ್ನಡವನ್ನು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳೋಂಥ ಮುಖಾಂತರ ಯಾರು ಪೇರೆಂಟ್ಸಿಗೆ ನಾವಿದ್ದೀವಿ ಅವರೆಲ್ಲ ಮಕ್ಕಳಿಗೆ ಸ್ವಲ್ಪ ಕನ್ನಡನ ಅರಿವು ಮೂಡಿಸುವಂಥ ಕೆಲಸನ ಪ್ರತಿಯೊಬ್ಬ ಪ್ರಜೆನೂ ಮಾಡಬೇಕಾಗಿ ವಿನಂತಿ. ಯಾಕೆಂದರೆ ಕನ್ನಡ ಉಳಿದ್ರೆ ನಾವೆಲ್ಲ ಉಳಿಯೋದು. ಇವತ್ತು ಬೆಂಗಳೂರಲ್ಲಿ ನೀವೇ ನೋಡೋ ಹಾಗೆ 50% ಮಾತ್ರ ನಮ್ಮ ಕನ್ನಡಿಗರು ಹುಡುಕಿದ್ರೆ ಸಿಗ್ಬೋದೇನೋ. ಇನ್ನು 50% ಎಲ್ಲ ಪರಭಾಷೆ ಜನಾಂಗ ಬೆಂಗಳೂರಲ್ಲಿ ಬಂದಿದ್ದಾರೆ. ಬರಲಿ, ಹೊಟ್ಟೆಪಾಡಿಗೆ ಬಂದಿದ್ದಾರೆ. ಬಂದಿರೋರು ನಾವು ಯಾಕೆ ಬಂದಿದ್ದೆ ಅಂತ ಕೇಳೋದು ಬೇಡ. ಆದರೆ ಅವ್ರಿಗೆ ನಾವು ಕನ್ನಡವನ್ನು ಕಲೀರಿ, ಕನ್ನಡದ ಬಗ್ಗೆ ಗೌರವ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಾವು ಅವ್ರಿಗೆ ಮನವರಿಕೆ ಮಾಡಬೇಕು. ಹಾಗಾಗಿ ಕನ್ನಡನ ಉಳಿಸೋದಕ್ಕೆ ಮಾತ್ರ ಸಾಧ್ಯ ಆಗ್ತದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಕನ್ನಡ ಅಂದರೆ ಏನು ಅನ್ನೋ ರೀತಿಯಲ್ಲಿ ಆಗಬಾರ್ದು. ಹಾಗಾಗಿ ಪ್ರತಿಯೊಬ್ಬ ನಾಗರಿಕ ಬಂಧುಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ, ಕನ್ನಡ ರಾಜ್ಯೋತ್ಸವ ಮಾಡೋದೇ ಅಲ್ಲ, ಮತ್ತು ಕನ್ನಡನೂ ಬಗ್ಗೆ ಅಭಿಮಾನ ಇರಬೇಕು, ಕನ್ನಡನ ಬೆಳೆಸಬೇಕು, ಕನ್ನಡನ ಉಳಿಸ್ಬೇಕು. ಇವತ್ತು ನಮ್ಮ ಕವಿಗಳು, ರಾಷ್ಟ್ರಕವಿ ನಮಗೆ 7 ಪ್ರಶಸ್ತಿಗಳನ್ನು ಕೊಟ್ಟಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಅಂಥ ಒಂದು ರಾಜ್ಯದಲ್ಲಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಅವ್ರಿಗಾದರೂ ಒಂದು ಗೌರವ ರೀತಿ ಉಳಿಯೋಂಥ ರೀತಿಯಲ್ಲಿ ನಾವು ಪ್ರತಿಯೊಬ್ಬ ನಾಗರಿಕರು ಇದನ್ನು ಉಳಿಸ್ಬೇಕು, ಬೆಳೆಸಬೇಕು. ಒಬ್ಬರ ಕೈಯಲ್ಲಿ ಮಾಡೋಂಥ ಕೆಲಸ ಅಲ್ಲ ಇದು. ಬರೀ ನವಂಬರಲ್ಲ ಮಾತ್ರ ನಾವು ರಾಜ್ಯೋತ್ಸವ ಮಾಡೋದಲ್ಲ, ಇಡೀ ವರ್ಷ ಪೂರ್ತಿ ನಾವು ಕನ್ನಡಿಗರಾಗಿ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು. ನನ್ನ ಸವಿನಯ ಪ್ರಾರ್ಥನೆ. ಇವತ್ತು ಎಷ್ಟೋ ಸಂಘ ಸಂಸ್ಥೆಗಳು ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೂ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ. ಸೊ ಅವ್ರನ್ನೆಲ್ಲ ಇವತ್ತು ನಾವು ಬಂಧಿಸಿ ಅವ್ರನ್ನ ಒಳಗಡೆ ಇಟ್ಟಿರೋದ್ರಿಂದ ಭಾಳ ತಪ್ಪಾಗ್ತದೆ. ಅವ್ರನ್ನೆಲ್ಲ ಕೂಡಲೇ ಬಿಡುಗಡೆ ಮಾಡಿ ಕನ್ನಡ ಉಳಿಸೋಂಥವಕ್ಕೆ ಶಕ್ತಿ ನೀಡಬೇಕು ನಮ್ಮ ರಾಜ್ಯ ಸರ್ಕಾರ. ಮತ್ತು ಕಾನೂನಿನ ಹೋರಾಟ ಮತ್ತು ನಮ್ಮ ಕೋರ್ಟ್ಗಳ ಮುಖಾಂತರನೂ ಸಹಿತ ನಾನು ವಿನಂತಿ ಮಾಡ್ಕೊಳ್ತೀನಿ. ಕನ್ನಡದವ್ರಿಗೆ ಸ್ವಲ್ಪ ಆದ್ಯತೆ ಕೊಡಿ, ಕನ್ನಡನ ಉಳಿಸಿ. ಯಾಕೆಂದರೆ ನಾವೆಲ್ಲ ಕನ್ನಡಿಗರಾಗಿರೋದ್ರಿಂದ ಆ ಒಂದು ಅಭಿಮಾನ, ಕೃತಜ್ಞತೆ ಎಲ್ಲರಿಗೂ ಇರಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ.